ವೆಲ್ಕಮ್ ಬ್ಯಾಕ್. ನೀವು ರಸ್ತೆಗಳಲ್ಲಿ ನಿಮ್ಮ ವಾಹನಗಳನ್ನ ಬೇಕಾಬಿಟ್ಟಿ ಎಲ್ಲಂದ್ರೆ ಅಲ್ಲಿ ಪಾರ್ಕಿಂಗ್ ಮಾಡ್ತೀರಾ ಅಂತಂದ್ರೆ ಇನ್ನು ಮುಂದೆ ಅದೆಲ್ಲವೂ ಕೂಡ ನಡೆಯೋದಿಲ್ಲ. ಕಾರಣ ಏನು ಅಂತಂದ್ರೆ ಈ ರೀತಿಯಾಗಿ ರಸ್ತೆಯಲ್ಲಿ ಬೇಕಾಬಿಟ್ಟಿ ಪಾರ್ಕಿಂಗ್ ಮಾಡೋರಿಗೆ ಇದು ಶಾಕಿಂಗ್ ಸುದ್ದಿ. ಮುಂದಿನ ವಾರದಿಂದ ಟೋಯಿಂಗ್ ಕಾರ್ಯಾಚರಣೆ ಆರಂಭ ಆಗ್ತಾ ಇದೆ. ಬೆಂಗಳೂರು ದಕ್ಷಿಣ ನಗರ ಪಾಲಿಕೆಯಿಂದ ಟೋಯಿಂಗ್ ಕಾರ್ಯಾಚರಣೆ. ಪಾಲಿಕೆಯಿಂದ 3 ನೂತನ ಟೋಯಿಂಗ್ ವಾಹನ ಸಿದ್ಧತೆ. ಟ್ರಾಫಿಕ್ ನಿಯಂತ್ರಣ ಸಂಬಂಧ ನಗರದಲ್ಲಿ ಟೋಯಿಂಗ್ ಕಾರ್ಯಾಚರಣೆ ಆರಂಭ ಆಗ್ತಾ ಇದೆ. ವಾಹನ ಸವಾರರು ಸಂಚಾರ ನಿಯಮ ಪಾಲಿಸಲು ಈಗ ಮನವಿ ಕೂಡ ಮಾಡಲಾಗ್ತದೆ. ಸಂಚಾರಿ ನಿಯಮ ಉಲ್ಲಂಘಿಸಿದ್ರೆ ವಾಹನಗಳ ಟೋಯಿಂಗ್ ಆಗುತ್ತೆ. ಹೀಗೆ ಇನ್ನು ಮುಂದೆ ರಸ್ತೆಗಳಲ್ಲಿ ಹೇಗಾದ್ರೆ ಹಾಗೆ ನಿಮ್ಮ ವೆಹಿಕಲ್ಗಳನ್ನ ಪಾರ್ಕ್ ಮಾಡಿ ಹೋಗ್ತೀರಾ. ಅದರಲ್ಲೂ ಕೂಡ ಈ ಫುಟ್ಪಾತ್ಗಳಲ್ಲಿ ಏನಾದರೂ ಪಾರ್ಕಿಂಗ್ ಮಾಡಿ ಹೋಗೋದು ಅಥವಾ ಮೇನ್ ರೋಡಲ್ಲಿ ಪಾರ್ಕಿಂಗ್ ಮಾಡಿ ಹೋಗೋದು ಇದೆಲ್ಲವೂ ಕೂಡ ಮಾಡಿದ್ರೆ ಟೋಯಿಂಗ್ ಹಾಕೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಇದು ಮುಂದಿನ ವಾರದಿಂದ ಆರಂಭ ಆಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿಚಂದ್ರ. ಈಗ ಹೊಸ ರೂಲ್ಸ್ ಬರ್ತಾ ಇದೆ ಅಂತಂದ್ರೆ ಮುಂದಿನ ವಾರದಿಂದ ಈ ಟೋಯಿಂಗ್ ಕಾರ್ಯಾಚರಣೆ ಆರಂಭ ಆಗ್ತಾ ಇದೆಯಂತೆ. ಹಾಗಾದ್ರೆ ಎಲ್ಲೆಲ್ಲಿ ವಾಹನಗಳನ್ನ ಪಾರ್ಕಿಂಗ್ ಮಾಡಬಹುದು, ಏನಿರುತ್ತೆ ರೂಲ್ಸ್? ಹೌದು ರೋಚಿನಿ, ಯಾಕಂದ್ರೆ ಈಗ ಏನೋ ಬೈಕ್ ಸವಾರರು ಎಲ್ ಬೇಕಂದ್ರೆ ಫುಟ್ಪಾತ್ ಅಲ್ಲಿ ಏನೋ ಬೈಕ್ ಪಾರ್ಕಿಂಗ್ ಮಾಡಿ ಹೋಗ್ಬಿಡ್ತಾರೆ. ಯಾಕಂದ್ರೆ ಅದೇ ಆದ ರೂಲ್ಸ್ ಇರುತ್ತೆ, ಇಲ್ಲೇ ನಿಲ್ಸ್ಕೋಬೇಕಂತ ಎಲ್ಲ ಪಾಯಿಂಟ್ ಮಾಡಿರ್ತಾರೆ. ಅವರು ಯಾವ್ದು ಲೆಕ್ಕಿಸದೆ ಎಲ್ಲಿ ಬೇಕಂದ್ರೆ ಶಾಪಿಂಗ್ ಮಾಡಕ್ಕೆ ಅಥವಾ ಇನ್ನಿತರ ತಿನ್ನಕ್ಕೆ ಅಂತ ಬೈಕ್ ಪಾರ್ಕಿಂಗ್ ಮಾಡಿ ಹೋಗ್ಬಿಡ್ತಾರೆ. ಅದಕ್ಕೆ ಏನು ಜೀವೇ ಎಚ್ಚೆತ್ಕೊಂಡು ರೂಲ್ಸ್ ಪಾಲನೆ ಮಾಡ್ತಾ ಇಲ್ಲ ಏನು ಬೈಕ್ ಸವಾರ ಅಂದ್ಕೊಂಡು ಈಗ ಏನು ಎಲ್ ಬೇಕಂದ್ರೆ ಎಲ್ಲ ಟೋಯಿಂಗ್ ಸಿದ್ಧತೆ ಮಾಡಿದ್ದಾರೆ. ಈಗಾಗಲೇ ಏನು ಬೆಂಗಳೂರು ದಕ್ಷಿಣ ನಗರ ಪಾಲಿಕೆಯಲ್ಲಿ 3 ನೂತನ ಟೋಯಿಂಗ್ ವಾಹನಗಳು ಏನೋ ಸಿದ್ಧತೆ ಆಗಿದ್ದಾರೆ. ಏನೋ ಪಾರ್ಕಿಂಗ್ ನಿಯಂತ್ರಣಕ್ಕೆ ಕಠಿಣ ದೊಡ್ಡ ಕ್ರಮವನ್ನ ಈಗ ಏನೋ ತಂದ್ಬಿಟ್ಟಿದ್ದಾರೆ. ಯಾಕಂದ್ರೆ ಸಾರಿಗೆ ಇಲಾಖೆಯಿಂದ ಏನೋ ಫಿಟ್ನೆಸ್ ಪ್ರಮಾಣ ಪತ್ರ ಪಡೆಯದ ಟೋಯಿಂಗ್ ವಾಹನಗಳು ಈಗ ಏನು ಸಂಚಾರಕ್ಕೆ ಪೊಲೀಸರ ಹಸ್ತಾಂತರ ಬಳಿಕ ಈಗ ಕಾರ್ಯಾಚರಣೆ ಈಗ ಏನು ಜಯನಗರದಲ್ಲಿ ಈಗಾಗ್ಲೇ ಏನು ಪ್ರಾರಂಭ ಮಾಡ್ಬೇಕು ಮುಂದಿನ ವಾರ ಅಂತ ಸಿದ್ಧತೆ ಕೂಡ ಆಗಿದೆ. ನಂತರ ವಾಹನ ಸವಾರರು ನಿಯಮ ಪಾಲಿಸುವಂತೆ ಏನು ಪಾಲಿಕೆ ಕೂಡ ಈಗ ಮನವಿ ಏನು ಮಾಡಿದೆ ಅಂತ ಹೇಳ್ಬೋದು. ಯಾಕಂದ್ರೆ ರಸ್ತೆ ಬದಿಯಲ್ಲಿ ಎಲ್ ಬೇಕಲ್ಲಿ ನಿಲ್ಲಿಸ್ತಾರೆ. ಹಾಗಾಗಿ ಮುಂದಿನ ವಾರ ಜಯನಗರದಲ್ಲಿ ಈಗೇನು ಟೋಯಿಂಗ್ ವಾಹನಗಳನ್ನು ಸಿದ್ಧತೆ ರೆಡಿ ಮಾಡಿದ್ದಾರೆ. ಯಾಕಂದ್ರೆ ಇವ್ರ ಮುಖ್ಯ ಆಯುಕ್ತರು ಮಹೇಶ್ ರಾವ್ ಹಾಗೂ ಆಯುಕ್ತರು ಆದಂತ ರಮೇಶ್ ವಾಹನಗಳು ಪರಿಶೀಲನೆ ನಡೆಸಿ ಯಾವ ರೀತಿ ಟೋಯಿಂಗ್ ನಡೆಯುತ್ತೆ, ಹೆಂಗೆ ಜನರನ್ನು ಎಚ್ಚರಿಕೆಗೊಳಿಸಬೇಕು ಈಗ ಅವರು ಏನು ಜನರೊಂದಿಗೆ ಮನವಿ ಮಾಡಿದ್ದಾರೆ. ರವಿಚಂದ್ರ, ಈಗ ಟೋಯಿಂಗ್ ಮಾಡುವಂಥದ್ದು ಒಂದು ಕಡೆ ಆದ್ರೆ ಈ ರೀತಿಯಾಗಿ ವೆಹಿಕಲ್ಸ್ ಗಳನ್ನ ಪಾರ್ಕ್ ಮಾಡಿ ಅಥವಾ ಎಲ್ಲಂದ್ರೆ ಅಲ್ಲಿ ಬಿಟ್ಟು ಹೋಗೋದು ಈ ರೀತಿಯಾಗಿ ಮಾಡಿದಾಗ ದಂಡ ಹಾಕುವಂತ ರೂಲ್ಸ್ ಏನಾದ್ರು ಮತ್ತೊಮ್ಮೆ ಮಾಡ್ತಿದ್ದಾರಾ ಅಂತ ಈಗ? ಹೌದು ರೋಹಿಣಿ, ಯಾಕಂದ್ರೆ ಈಗ ಏನು ಮನವಿ ಸಲ್ಲಿಸಿದ ನಂತರ ಈಗೇನು ಆಯುಕ್ತರು ಕೂಡ ಈಗ ಏನು ಪಾರ್ಕಿಂಗ್ ಅಲ್ಲಿ ಸರಿಯಾಗಿ ಮಾಡ್ಬೇಕು. ಯಾಕಂದ್ರೆ ಅದೇ ಅಂತ ಸ್ಥಳ ಮಾಡಿರ್ತಾರೆ ಬೈಕ್ ಪಾರ್ಕಿಂಗ್ ಅಲ್ಲಿ ಇನ್ ಕೇಸ್ ಅವ್ರ ಏನೋ ಮಾಡಿಲ್ಲ ಅಂದ್ರೆ ಕಾರ್ ಆಗ್ಲಿ ಬೈಕ್ ಆಗ್ಲಿ ಟೋಯಿಂಗ್ ವಾಹನಗಳಿಂದ ಏನು ಅವು ವಾಹನಗಳನ್ನು ಸ್ಥಳಾಂತರದಿಂದ ಎತ್ಕೊಂಡು ಹೋಗುವಂತ ಏನು ಪ್ರಯತ್ನ ಆಗತ್ತೆ. ಯಾಕಂದ್ರೆ ಅವರು ಮಿತಿ ಮೀರಿ ಪದೇ ಅದೇ ತಪ್ಪು ಮಾಡ್ತಾ ಇದ್ರೆ ಟೋಯಿಂಗ್ ಏನು ಇಡೀ ಬೆಂಗಳೂರು ತುಂಬಾ ಇನ್ನೇನು ಓಡಾಡ್ತಾ ಇದೆ, ಸ್ಟಾರ್ಟ್ ಮಾಡ್ತಾ ಇದೆ. ಈಗಾಗ್ಲೇ ಮುಂದಿನ ವಾರ ಜಯನಗರದಲ್ಲಿ ಫುಲ್ ರೌಂಡ್ ಟೋಯಿಂಗ್ ಆಗ್ತದೆ. ಏನು ಆಯುಕ್ತರು ಕೂಡ ಜೊತೆಯಲ್ಲೇ ನಿಂತು ಈಗ ಏನು ಟೋಯಿಂಗ್ ಸ್ಟಾರ್ಟ್ ಮಾಡ್ತಿದಾರೆ. ಯಾಕಂದ್ರೆ ರಸ್ತೆ ಬದಿಲಿರುವಂತ ವಾಹನಗಳನ್ನು ಏನು ಪರಿಶೀಲನೆ ನಡೆಸಿ ಯಾವ ರೀತಿ ಟೋಯಿಂಗ್ ಮಾಡ್ಬೇಕು, ಯಾವ ರೀತಿ ರಸ್ತೆ ಮಧ್ಯದಲ್ಲಿ ನಿಲ್ಸಿರ ಅಂತ ಗಾಡಿ ತಗೋಬಾರ್ದು ಅಂತ ಅನ್ಕೊಂಡು ಈಗಾಗಲೇ ಏನು ಸಿದ್ಧತೆ ನಡೆದಿದೆ ರೋಷಿನಿ. ಥ್ಯಾಂಕ್ ಯು ರವಿಚಂದ್ರ, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.